ಓಂ ಶಾಂತಿ. ನವೆಂಬರ್ 3, 2025 प्रातः मुरली बाप दादा मधुबन। मीठे बच्चे, बाप आए हैं वॉइसलेस दुनिया बनाने, तुम्हारे कैरेक्टर सुधारने। तुम भाई भाई हो तो तुम्हारी दृष्टि बहुत शुद्ध होनी चाहिए। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ ಬಂದಿದರೆ ನಿರ್ವಿಕಾರಿ ಜಗತ್ತನ್ನು ಮಾಡಲಿಕ್ಕೆ, ನಿಮ್ಮ ಚಾರಿತ್ರ್ಯವನ್ನು ಸುಧಾರಣೆ ಮಾಡಲಿಕ್ಕೆ, ಕ್ಯಾರೆಕ್ಟರ್ ಅನ್ನು ಸುಧಾರಣೆ ಮಾಡಲಿಕ್ಕೆ ನೀವು ಪರಸ್ಪರ ಸಹೋದರ ಸಹೋದರರು, ನಿಮ್ಮ ದೃಷ್ಟಿ ಬಹಳ ಶುದ್ಧವಾಗಿರಬೇಕು. प्रश्न, तुम बच्चे बेफिक्र बादशाह हो, फिर भी तुम्हें एक मूल फिक्रात अवश्य होनी चाहिए, कौन सी? ನಿಮ್ಮ ಮಕ್ಕಳು ನಿಶ್ಚಿಂತ ಚಕ್ರವರ್ತಿಗಳು, ಆದರೆ ನಿಮಗೊಂದು ಮೂಲ ಚಿಂತೆ ಅವಶ್ಯಕವಾಗಿರ್ಬೇಕು. ಯಾವ ಚಿಂತೆ ಇರ್ಬೇಕು ನಿಮ್ಗೆ? ಉತ್ತರ, हम पति से पावन कैसे बने ये मूल फिक्रात है. ನಾನು ಪತಿತ ಆತ್ಮ ಪಾವನ ಹೇಗಾಗದು, ನನ್ನ ಆತ್ಮಶುದ್ಧಿ ಹೇಗ್ ಮಾಡ್ಕೊಳ್ಳೋದು, ಆತ್ಮ ನನ್ನ ಪವಿತ್ರ ಆಗೋದು ಹೇಗೆ, ಈ ಮೂಲ ಚಿಂತೆ ಇರಬೇಕು. ऐसा ना हो बाप का बनकर फिर बाप के आगे सजाए खानी पड़े. ಈ ತರ ಆಗಬಾರ್ದು. ಬಾಬೋರ್ ಮಕ್ಕಳಾಗಿ ಮತ್ತೆ ಬಾಬೋರ್ ಮುಂದೆ ಹೋಗಿ ಶಿಕ್ಷೆ ಪಡೆಯುವಂಥದ್ದು, ತಲೆ ತಗ್ಸಿ ನಿಂತ್ಕೊಳ್ಳುವಂತ ಶಿಕ್ಷೆ ಪಡೆಯುವಂಥದ್ದು ಯಾವುದು ನನ್ನಿಂದ ಆಗಬಾರ್ದು. सजाओं से छूटने की फिक्रात रहे, नहीं तो उस समय बहुत लज्जा आएगी. ಶಿಕ್ಷೆಯಿಂದ ಬಿಡುಗಡೆ ಆಗೋ ಚಿಂತೆ ಇರಬೇಕು, ಇಲ್ಲ ಅಂದ್ರೆ ಆ ಸಮಯದಲ್ಲಿ ನಿಮಗೆ ತುಂಬಾ ನಾಚಿಕೆ ಆಗುತ್ತೆ. ನೋಡಿ, ಯಾರ ಮಕ್ಕಳು ಅವ್ರ ಮುಂದೆನೆ ಹೋಗಿ ಶಿಕ್ಷೆಗೆ ಗುರಿಯಾಗೋದು, ಅವ್ರ ಹತ್ರ ಶಿಕ್ಷೆ ತಗೊಳ್ಳೋದು, ಇದು ತುಂಬಾ ನಾಚಿಕೆ ಮಾತಾಗುತ್ತೆ. ಬಾಕಿ ನೀವು ನಿಶ್ಚಿಂತ ಚಕ್ರವರ್ತಿಗಳು, ಎಲ್ಲರಿಗೂ ಬಾಬೋರ ಪರಿಚಯ ಕೊಡಿ. कोई समझता है तो बेहद का मालिक बनता, नहीं समझता तो उसकी तकदीर, तुम्हें परवाह नहीं. ಯಾರಾದ್ರೂ ಇದನ್ನ ತಿಳ್ಕೊತಾರೆ ಅಂದ್ರೆ ಅವರು ಬೇಹದ್ದಿನ ಮಾಲೀಕರಾಗ್ತಾರೆ. ತಿಳ್ಕೊಳ್ಳಲ್ಲ ಅಂದ್ರೆ ಅವ್ರ ಅದೃಷ್ಟ, ಅದು ಅವ್ರಿಗೆ ಬಿಟ್ಟಿದ್ದದು. ನಿಮ್ಗೇನು ಚಿಂತೆ ಇಲ್ಲ, ನೀವೇನು ಕೇರ್ ಮಾಡಬೇಡಿ, ನಿಮ್ಗೇನು ಕರ್ತವ್ಯ ಇದೆ ಅದು ಮಾಡಿ. ಆದ್ರೆ ಚಿಂತೆ, ನಿಮಗೆ ಮೂಲ ಚಿಂತೆ ಇರಬೇಕು, ತಾನು ಶಿಕ್ಷೆ ಇಲ್ಲದೆ ಹೋಗುವಂಥದ್ದು, ಶಿಕ್ಷೆಯಿಂದ ಮುಕ್ತರಾಗೋದು, ನಾಚಿಕೆ ಆಗೋ ಕರ್ಮಗಳನ್ನು ಯಾವುದನ್ನು ಮಾಡದೇ ಇರೋದು. ओम शांति. रूहानी बाप जिसका नाम शिव है, वह बैठ अपने बच्चों को समझाते हैं. ಆತ್ಮೀಯ ತಂದೆ ಯಾರೋ, ಯಾರ ಹೆಸರು ಶಿವ, ಅವ್ರು ಕುತ್ಕೊಂಡು ತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಆತ್ಮೀಯ ತಂದೆ ಎಲ್ಲರ ತಂದೆಯವರು. ಮೊಟ್ಟ ಮೊದಲನೇದಾಗಿ ಈ ಮಾತನ್ನ ತಿಳಿಸ್ಕೊಡ್ಬೇಕು, ಆಮೇಲೆ ಮುಂದಿಂದನ್ನ ತಿಳಿಸ್ಕೊಡೋದು ಅಥವಾ ತಿಳ್ಕೊಳ್ಳೋದು ಸಹಜ ಆಗುತ್ತೆ. ಮೊಟ್ಟ ಮೊದಲನೇ ಮಾತು ತಂದೆ ಬಗ್ಗೆ ತಿಳಿಸ್ಕೊಡ್ಬೇಕು. अगर बाप का परिचय ही नहीं मिला होगा तो प्रश्न करते रहेंगे. ಬಾಬೋರ್ ಪರಿಚಯನೇ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಬಾಬೋರ್ ಪರಿಚಯನೇ ಅರ್ಥ ಆಗ್ಲಿಲ್ಲ ಅಂದ್ರೆ ಮೊಟ್ಟ ಮೊದಲು ಈ ನಿಶ್ಚಯ ಮಾಡಿಸಿ. ಇಡೀ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಗೀತೆಯ ಭಗವಂತ ಯಾರು ಅನ್ನೋದು. ಅವರು ಶ್ರೀಕೃಷ್ಣ ಅಂತ ಹೇಳ್ಬಿಡ್ತಾರೆ. ನಾವು ಹೇಳ್ತೀವಿ ಪರಂಪಿತ ಪರಮಾತ್ಮ ಶಿವ ಗೀತೆಯ ಭಗವಂತ, ಅವರೇ ಜ್ಞಾನದ ಸಾಗರ ಆಗಿದ್ದಾರೆ. ಮುಖ್ಯವಾಗಿರೋದು ಸರ್ವಶಾಸ್ತ್ರಗಳ ಶಿರೋಮಣಿ ಗೀತೆ. ಭಗವಾನ್ के लिए ही कहते हे ಪ್ರಭು ತೇರಿ ಗತ್ ಮತ್ ನ್ಯಾರಿ ಹೇ. ಭಗವಂತನಿಗೆ ಹೇಳಲಾಗುತ್ತೆ, ಹೇ ಪ್ರಭು ನಿನ್ನ ಗತಿ ಮತ ಎಲ್ಲದಕ್ಕಿಂತ ಭಿನ್ನವಾಗಿದೆ. ಆದರೆ ಶ್ರೀಕೃಷ್ಣನಿಗೆ ಈ ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ಯಾರು ಸತ್ಯ, ಅವಶ್ಯಕವಾಗಿ ಅವರೇ ಸತ್ಯವನ್ನ ಹೇಳ್ತಾರೆ. ಈ ಜಗತ್ತು ಮೊದಲು ಹೊಸದು ಸತೋ ಪ್ರಧಾನವಾಗಿತ್ತು, ಈಗ ಹಳೆ ಜಗತ್ತು ಮತ್ತೆ ಇದು ತಮೋ ಪ್ರಧಾನ. ಈ ಸೃಷ್ಟಿಯನ್ನ ಪರಿವರ್ತನೆ ಮಾಡೋರು ಒಬ್ರೇ ತಂದೆ. ಬಾಪ್ कैसे बदलते वह भी समझाना चाहिए. ಬಾಬೋರ್ ಹೇಗ್ ಪರಿವರ್ತನೆ ಮಾಡ್ತಾರೆ ಅದನ್ನು ತಿಳಿಸ್ಕೊಡ್ಬೇಕು.
ಆತ್ಮ ಯಾವಾಗ ಸತೋ ಪ್ರಧಾನ ಆಗುತ್ತೆ ಆಗ ಜಗತ್ತು ಸತೋ ಪ್ರಧಾನವಾಗಿರೋದು ಸ್ಥಾಪನೆ ಆಗುತ್ತೆ. ಮೊಟ್ಟ ಮೊದಲು ನಿಮ್ಮ ಮಕ್ಕಳು ಅಂತರ್ಮುಖೋನ ಅಂತರ್ಮುಖಿಗಳಾಗಿ. ಯಾಕೆಂದ್ರೆ ಅಂತರ್ಮುಖಿಗಳಿಗೆ ಇದೆಲ್ಲ ಚಿಂತೆ ಇರುತ್ತೆ. ಆತ್ಮ ಕಲ್ಯಾಣದ ಚಿಂತೆ ಆಗ್ಲಿ, ವಿಕರ್ಮದಿಂದ ಬಚಾವಾಗೋ ಚಿಂತೆ ಆಗ್ಲಿ, ಇದೆಲ್ಲ ಅಂತರ್ಮುಖಿ ಮಕ್ಕಳಿಗೆ ಇರುತ್ತೆ. ಜಾಸ್ತಿ ಟಿಕ್ ಟಿಕ್ ನಹಿ ಕರ್ನಿ ಹೈ, ಅಂದರ್ ಗುಸ್ತೆ ಹೈ ತೋ ಬೋ ಚಿತ್ರ ದೇಖ್ ಪೂಚ್ತೆ ರೆಹತೆ ಹೈ. ಜಾಸ್ತಿ ಹೇಳಿದ್ನೇ ಹೇಳೋದು, ಮಾತಾಡಿದ್ನೇ ಮಾತಾಡೋದು ಮಾಡಬಾರ್ದು. ನಾನೆಲ್ಲ ಇವ್ರಿಗೆ ಹೇಳ್ಬಿಡ್ತೀನಿ, ಅರ್ಥ ಮಾಡಿಸ್ಬಿಡ್ತೀನಿ ಅಂತ. ಮತ್ತೆ ಒಳಗಡೆ ಬಂದ್ಮೇಲೆ ಬಹಳಷ್ಟು ಚಿತ್ರಗಳನ್ನ ನೋಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆನೂ ಕೇಳ್ತಾರೆ. ಮೊಟ್ಟ ಮೊದಲನೇದಾಗಿ ತಿಳಿಸ್ಕೊಡ್ಬೇಕಾಗಿರೋದು ಒಂದೇ ಮಾತು, ಬಾಬೋರ್ ಪರಿಚಯ. ಜಾಸ್ತಿ ಪ್ರಶ್ನೆ ಕೇಳಕ್ಕೆ ಮಾರ್ಜಿನ್ನೇ ಸಿಗಬಾರ್ದು. ಬೋಲೋ ಪೆಹಲೆ ತೋ ಏಕ್ ಬಾತ್ ಪರ್ ನಿಶ್ಚಯ ಕರೋ ಫಿರ್ ಆಗೆ ಸಮಜಾಯೆ. ಅವ್ರಿಗೆ ಹೇಳಿ, ಮೊದಲು ಒಂದು ಮಾತಿನ ಬಗ್ಗೆ ನಿಶ್ಚಯ ಮಾಡ್ಕೊಳ್ಳಿ, ಆಮೇಲೆ ಮುಂದಿದ್ದನ್ನ ತಿಳಿಸ್ಕೊಡ್ತೀವಿ ಅಂತ. ಮತ್ತೆ 84 ಜನ್ಮದ ಚಿತ್ರದ ಕಡೆ ಕರ್ಕೊಂಡೋಗಿ ಬಾಬಾ ಹೇಳ್ತಾರೆ, ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡ್ತೀನಿ. ಇನ್ಕೋ ಹಿ ಬಾಪ್ ಕೇತೆ ತುಮ್ ಅಪ್ನೆ ಜನ್ಮೋ ಕೋ ನಹಿ ಜಾನ್ತೆ ಹೋ. ಬ್ರಹ್ಮ ಬಾಬೋರಿಗೂ ಶಿವ ಬಾಬೋರ್ ಹೇಳ್ತಾರೆ, ನೀನು ನಿನ್ನ ಜನ್ಮಗಳ ಬಗ್ಗೆ ತಿಳ್ಕೊಂಡಿಲ್ಲ. ಬಾಬೋರ್ ನಮ್ಗೆ ಪ್ರಜಾಪಿತ ಬ್ರಹ್ಮನ ಮೂಲಕ ತಿಳಿಸ್ಕೊಡ್ತಾರೆ. ಮೊಟ್ಟ ಮೊದಲು ತಂದೆ ಬಗ್ಗೆ ತಿಳಿಸ್ಕೊಡಿ. ಅಲಫ್ ಸಮಜ್ನೆ ಸೆ ಫಿರ್ ಕೊಯ್ ಸಂಶಯ ನಹಿ ಹೋಗ. ತಂದೆ ಬಗ್ಗೆ ನಿಶ್ಚಯ ಬಂದ್ರೆ, ತಿಳ್ಕೊಂಡ್ರೆ ಬೇರೆ ಯಾವುದ್ರಲ್ಲೂ ಸಂಶಯ ಬರಲ್ಲ. ಹೇಳಿ, ತಂದೆ ಸತ್ಯ, ವಹ ಭಿ ಅಸತ್ಯ ನಹಿ ಸುನಾತೆ ಹೈ. ಸತ್ಯ ತಂದೆ ಎಂದು ಅಸತ್ಯವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇಹದ್ದಿನ ತಂದೆ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಶಿವರಾತ್ರಿನೂ ಗಾಯನದಲ್ಲಿದೆ. ಅವಶ್ಯಕವಾಗಿ ಶಿವ ಇಲ್ಲೇ ಬಂದಿದ್ದಾರೆ. ಹೇಗೆ ಶ್ರೀಕೃಷ್ಣ ಜಯಂತಿನೂ ಇದೇ ಭಾರತದಲ್ಲಾಗುತ್ತೆ. ಬಾಬಾ ಹೇಳ್ತಾರೆ, ನಾನು ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡ್ತೀನಿ. ಒಬ್ಬ ನಿರಾಕಾರ ತಂದೆಗೆ ನೀವೆಲ್ಲ ಆತ್ಮಗಳು ಮಕ್ಕಳು. ತುಂಬಿ ಉನ್ಕಿ ಔಲಾದ್ ಹೋ, ಫಿರ್ ಪ್ರಜಾಪಿತ ಬ್ರಹ್ಮ ಕಿ ಬಿ ಔಲಾದ್ ಹೋ. ಇವೆಲ್ಲ ಆತ್ಮಗಳು ಶಿವಬಾಬೋರ್ ಮಕ್ಕಳು. ನೀವೆಲ್ಲ ಪ್ರಜೆಗಳು, ಜೀವಾತ್ಮಗಳು, ಪ್ರಜಾಪಿತ ಬ್ರಹ್ಮನಿಗೂ ಮಕ್ಕಳು. ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ ಆಗುತ್ತೆ. ಮೊದಲು ಬ್ರಾಹ್ಮಣ ಬ್ರಾಹ್ಮಣಿಯರು ಅಂದ್ರೆ ಬ್ರಹ್ಮ ಕುಮಾರ ಕುಮಾರಿಯರು. ಬೆಹನ್ ಬಾಯಿ ಹೋಗೆ ಇಸ್ಮೇ ಪವಿತ್ರತಾ ರೇತಿ ಹೇ. ಸಹೋದರ ಸಹೋದರಿಯರು ನೀವು, ಆದ್ರಿಂದ ಪವಿತ್ರತೆ ಇರುತ್ತೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರವಾಗಿರೋದೇ ಬಹಳ ಮುಖ್ಯವಾಗಿರೋದು. ಬೆಹನ್ ಬಾಯಿ ಹೇತೋ ಕಭಿ ಕ್ರಿಮಿನಲ್ ದೃಷ್ಟಿ ನಹಿ ಹೋನಿ ಚಾಹಿಯೆ. ನೀವೆಲ್ಲರೂ ಯಾವಾಗ ಸಹೋದರ ಸಹೋದರಿಯರು, ನಿಮ್ಮಲ್ಲಿ ವಿಕಾರಿ ದೃಷ್ಟಿ ಇರಬಾರ್ದು. 21 ಜನ್ಮಕ್ಕೆ ನಿಮ್ಮ ದೃಷ್ಟಿ ಸುಧಾರಣೆ ಆಗ್ಬಿಡುತ್ತೆ. ಬಾಬೋರು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ, ನಿಮ್ಮ ಕ್ಯಾರೆಕ್ಟರ್ ಅನ್ನ ಸುಧಾರಣೆ ಮಾಡ್ತಾರೆ, ಚಾರಿತ್ರ್ಯ ನಿರ್ಮಾಣ ಮಾಡ್ತಾರೆ. ಈಗ ಇಡೀ ಜಗತ್ತಿನ ಕ್ಯಾರೆಕ್ಟರ್ ಸುಧಾರಣೆ ಆಗ್ಬೇಕು. ಇದು ಹಳೆ ಪತಿತ ಜಗತ್ತು. ಯಹಾ ಕೊಯ್ ಕ್ಯಾರೆಕ್ಟರ್ ನೈ ಹೇ. ಇಲ್ಲಿ ಯಾವುದೇ ಚಾರಿತ್ರ್ಯ ಇಲ್ಲ. ಇಲ್ಲಿ ಎಲ್ಲರಲ್ಲೂ ವಿಕಾರಗಳಿದೆ. ಇದು ಪತಿತ ವಿಕಾರಿ ಜಗತ್ತಿದು. ಫಿರ್ ವೈಸ್ಲೆಸ್ ದುನಿಯಾ ಕೇಸೆ ಬನೇಗಿ. ಮತ್ತೆ ನಿರ್ವಿಕಾರಿ ಜಗತ್ತು ಹೇಗಾಗುತ್ತೆ? ಸಿವಾಯ್ ಬಾಪ್ಗೆ ಕೋಯಿ ಬನಾನ ಸಕೆ. ಬಾಬೋರ್ ವಿನಃ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನ? ನಿರ್ವಿಕಾರಿ ಜಗತ್ತನ್ನು ಶಿವಬಾಬೋರ್ ಹೊರತು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಿ ಬಾ ಪವಿತ್ರ ಬನಾ ರಹೆ ಹೇ, ಸಬ್ ಗುಪ್ತ ಬಾತೆ ಹೇ. ಈಗ ಬಾಬೋರು ಪವಿತ್ರರನ್ನಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಗುಪ್ತವಾಗಿರೋ ಮಾತುಗಳು. ಹಮ್ ಆತ್ಮ ಹೇ, ಆತ್ಮಕೋ ಪರಮಾತ್ಮ ಬಾಪ್ ಸೆ ಮಿಲ್ನಾ ಹೇ. ನಾವೆಲ್ಲ ಆತ್ಮಗಳು, ಪರಮಾತ್ಮ ತಂದೆ ಜೊತೆ ಮಿಲನ ಮಾಡಬೇಕಾಗಿದೆ. ಎಲ್ಲರೂ ಪುರುಷಾರ್ಥ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಾರೆ ಭಗವಂತನ ಜೊತೆ ಮಿಲನ ಮಾಡ್ಲಿಕ್ಕೆ. ಭಗವಂತ ಒಬ್ಬರೇ ನಿರಾಕಾರ, ಅವರೇ ಲಿಬ್ರೇಟರ್, ಗೈಡ್. ಅವರಿಗೆ ಪರಮಾತ್ಮ ಅಂತ ಕರೀಲಾಗುತ್ತೆ. ಬೇರೆ ಧರ್ಮದವ್ರು ಯಾರಿಗೂ ಲಿಬ್ರೇಟರ್, ಗೈಡ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಂಪಿತ ಪರಮಾತ್ಮನೇ ಬಂದು ಲಿಬ್ರೇಟ್ ಮಾಡ್ತಾರೆ. ಅರ್ಥಾತ್ ತಮೋ ಪ್ರಧಾನರಿಂದ
ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ಗೈಡ್ ಬಿ ಕರ್ತೆ ಪೆಹಲೆ ಪೆಹಲೆ ಏಕ್ ಹಿ ಬಾತ್ ಬುದ್ಧಿ ಮೇ ಬಿಟಾವ್. ಬಾಬಾ ಅವ್ರು ಗೈಡು ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಒಂದೇ ಮಾತನ್ನ ಬುದ್ಧಿಯಲ್ಲಿ ಕೂಡ್ಸಿ, ಅಂದ್ರೆ ಬಾಬೋರ್ ಬಗ್ಗೆ ನಿಶ್ಚಯ ಕೂಡ್ಸಿ. ಅಗರ್ ನ ಸಮझे तो छोड़ देना चाहिए. ನೀವೆಲ್ಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ವಾ, ಅವರನ್ನ ಬಿಟ್ಬಿಡಿ. ತಂದೆ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನೀವು ಆಸ್ತಿ ಬಗ್ಗೆ ಇನ್ ಮುಂದೆ ಅವ್ರು ಹೇಳೋ ಜ್ಞಾನದ ಬಗ್ಗೆ ತಿಳಿಸಿದ್ರೆ ಏನ್ ಲಾಭ? ಅಲ್ಲೇ ಚಲೇ ಜಾಯ್. ತಿಳ್ಕೊಳ್ಳಿಲ್ವಾ, ಹೋಗ್ಲಿ, ಪರವಾಗಿಲ್ಲ. ತುಮ್ ಮುಂಜೋ ನಹಿ, ತುಮ್ ಬೇಪರ್ವಾಹ ಬಾದಶಾಹ್. ನಿಮ್ ಕರ್ತವ್ಯವನ್ನ ಚೆನ್ನಾಗ್ ಮಾಡಿ. ಆದ್ರೆ ಯಾರು ಬರ್ಲಿಲ್ಲ ಅಂತ ನೀವೇನೋ ಗೊಂದಲದಲ್ಲಿ ಬರ್ಬೇಕಾಗಿಲ್ಲ. ನೀವು ನಿಶ್ಚಿಂತೆ ಚಕ್ರವರ್ತಿಗಳು. ಅಸುರರ ವಿಘ್ನ ಅಂತೂ ಬಿದ್ದೇ ಬೀಳುತ್ತೆ. ಇದು ರುದ್ರ ಜ್ಞಾನ ಯಜ್ಞ. ಇದು ಮೊಟ್ಟ ಮೊದಲು ಬಾಬೋರ ಪರಿಚಯ ಕೊಡ್ಬೇಕು. ಬಾಬಾ ಕೇತೆ ಮನ್ ಮನಾಭವ. ಶಿವಬಾಬೋರ್ ಹೇಳೋದು ಮನ್ ಮನಾಭವ. ಎಷ್ಟು ಪುರುಷಾರ್ಥ ಮಾಡ್ತೀರಿ ಅದರ ಅನುಸಾರ ಪದವಿ ಪಡ್ಕೊಳ್ತೀರಿ. ಆದಿ ಸನಾತನ ದೇವಿ ದೇವತಾ ಧರ್ಮ ಹಾಗೂ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ये लक्ष्मी नारायण की डिनेस्टी है और धर्म वाले कोई डिनेस्टी स्थापन नहीं करते हैं. ಈ ಲಕ್ಷ್ಮೀ ನಾರಾಯಣರ ರಾಜಧಾನಿ ಇರುತ್ತೆ. ಬೇರೆ ಧರ್ಮದವರು ಯಾವುದೇ ರಾಜಧಾನಿ ಸ್ಥಾಪನೆ ಮಾಡಲ್ಲ. ಬಾಬೋರ್ ಬಂದು ಎಲ್ಲರಿಗೂ ಮುಕ್ತರನ್ನಾಗಿ ಮಾಡ್ತಾರೆ. ಅಂದ್ರೆ ಎಲ್ಲ ಬಂಧನಗಳಿಂದ ಮುಕ್ತ ಮಾಡಿ ಮುಕ್ತಿ ಕೊಡ್ತಾರೆ. फिर अपने अपने समय पर और धर्म स्थापक को आकर अपना धर्म स्थापन करना है. ಮತ್ತೆಲ್ಲರೂ ಅವ್ರವ್ರ ಸಮಯದಲ್ಲಿ ಬರ್ತಾರೆ. ಎಲ್ಲಾ ಧರ್ಮಸ್ಥಾಪಕರು ಅವ್ರವ್ರ ಸಮಯದಲ್ಲಿ ಬಂದು ಬೇರೆ ಬೇರೆ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ. ಅವ್ರವ್ರ ಧರ್ಮ ವೃದ್ಧಿ ಆಗತ್ತೆ. ಆದ್ರೆ ಕ್ರಮೇಣ ಪತೀತರಾಗ್ತಾ ಹೋಗ್ತಾರೆ. ಪತೀತರಿಂದ ಪಾವನ ಮಾಡೋದು ಒಬ್ಬ ತಂದೆದೇ ಕರ್ತವ್ಯ. ಮತ್ತು ಸಿರಫ್ ಆಕರ್ ಧರ್ಮ ಸ್ಥಾಪನ್ ಕರೆಂಗಿ. ಬೇರೆ ಎಲ್ಲ ಧರ್ಮಸ್ಥಾಪಕರು ಬಂದು ಬರೀ ಧರ್ಮ ಸ್ಥಾಪನೆ ಮಾಡ್ತಾರೆ. ಅದ್ರಲ್ಲಿ ಯಾವ ದೊಡ್ಡಸ್ತಿಕೆ ಮಾತಿಲ್ಲ. ಮಹಿಮೆ ಒಬ್ರದೇನೆ. वो तो क्राइस्ट के पिछाड़ी कितना करते हैं. उनको ही समझाया जाए. लिबरेटर ಗೈಡ್ तो ಗಾಡ್ ಫಾದರ್ है. ಒಬ್ಬ ಕ್ರೈಸ್ಟ್ ಹಿಂದೆ ಏನೆಲ್ಲ ಮಾಡ್ತಾರೆ. ಅದಕ್ಕೆ ಬಾವೆ ಹೇಳ್ತಾರೆ ಅವರಿಗೆ ತಿಳಿಸ್ಕೊಡ್ಬೇಕು. ಲಿಬರೇಟರ್ ಗೈಡ್ ಅಂತೂ ಗಾಡ್ ಫಾದರ್. उनके पिछाड़ी क्रिश्चियन धर्म की आत्माएं आती रहती है. ಕ್ರೈಸ್ತ ಆತ್ಮ ಪರಂಧಾಮದಿಂದ ಬಂದ್ರೆ ಅವ್ರ ಹಿಂದೆ ಕ್ರಿಶ್ಚಿಯನ್ ಧರ್ಮದ ಆತ್ಮಗಳು ಬರ್ತಾ ಇರ್ತಾರೆ. ಕೆಳಗ್ ಬರ್ತಾ ಹೋಗ್ತಾರೆ ಪರಂಧಾಮದಿಂದ. ಎಲ್ಲರನ್ನೂ ದುಃಖದಿಂದ ಬಿಡಿಸೋರು ಒಬ್ಬರೇ ತಂದೆ. ಎಲ್ಲ ಪಾಯಿಂಟ್ಸ್ ನಿಮ್ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಇರಬೇಕು. ಒಬ್ಬ ಗಾಡ್ ಫಾದರ್, ಅವರಿಗೆ ಮರ್ಸಿಫುಲ್, ದಯಾ ಸಾಗರ ಅಂತ ಹೇಳಲಾಗುತ್ತೆ. ಏಕ್ ಬಿ ಮನುಷ್ಯ ಕಿಸಿ ಪರ್ ಮರ್ಸಿ ನಹಿ ಕರ್ತೆ. ಯಾವ ಒಬ್ಬ ಮನುಷ್ಯರನು ಯಾರ ಬಗ್ಗೆನೂ ದಯೆ ತೋರ್ಸಕ್ಕೆ ಸಾಧ್ಯ ಇಲ್ಲ. ಮರ್ಸಿ ಬೇಹದ್ದಿನ ತಂದೆದು. ಏಕ್ ಬಾಪ್ ಹಿ ಸಬ್ ಪರ್ ರೆಹಮ್ ಕರ್ತೆ. ಒಬ್ಬ ತಂದೆನೇ ಎಲ್ಲರಿಗೂ ಕರುಣೆ ತೋರ್ಸೋರು. ಯಾಕೆಂದ್ರೆ ಇದು ಸತ್ಯವಾದ ಕರುಣೆ. ಇದು ಬಾಬೋರೊಬ್ರೇ ಕರುಣೆ ತೋರ್ಸೋರು. ಸತ್ಯಯುಗದಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಇರ್ತಾರೆ. ಅಲ್ಲಿ ದುಃಖದ ಮಾತೇ ಇರಲ್ಲ. ಒಂದು ಮಾತು ತಂದೆ ಬಗ್ಗೆ ಎಲ್ಲರಿಗೂ ನಿಶ್ಚಯ ಮಾಡಿಸಿ. ಅವ್ರವ್ರ ಬಾತೋ ಮೇ ಚಲೇ ಜಾತೆ ಫಿರ್ ಗಲಾ ಹಿ ಖರಾಬ್ ಹೋ ಗಯಾನ. ನೋಡಿ, ಬಾಬೋರ್ ಬಗ್ಗೆ ನಿಶ್ಚಯ ಬಂದಿಲ್ಲ. ನೀವು ಬೇರೆ ಬೇರೆ ಕುತ್ಕೊಂಡು ಬಾಬೋರ್ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಹೇಳ್ತಾ ಕುತ್ಕೊಂಡ್ರೆ ಮತ್ ನಿಮ್ ಗಂಟ್ಲು ಹಾಳಾಗುತ್ತೆ. ಬಿಟ್ರೆ ಏನೂ ಉಪಯೋಗ ಆಗಲ್ಲ. ಗಂಟ್ಲು ಒಣಗೋಗುತ್ತೋ ಗಂಟ್ಲು ಹಾಳಾಗುತ್ತೋ ಇನ್ನೇನು ಅವ್ರಿಗೇನು ಅರ್ಥ ಆಗಲ್ಲ. ಆದ್ದರಿಂದ ಮೊಟ್ಟ ಮೊದಲು ಬಾಬೋರ್ ಪರಿಚಯ ಕೊಡಿ. ತುಮ್ ಅವ್ರ ಬಾತೋ ಮೇ ಜಾओ ही नहीं. ಬೋಲೋ ಬಾಪ್ ತೋ ಸತ್ಯ ಬೋಲೆಂಗೆ ನಾ. ಬೇರೆ ಯಾವ ಮಾತಲ್ಲೂ ಮುಂದುವರಿಬೇಡಿ. ಹೇಳಿ, ಪರಮಾತ್ಮ ಸತ್ಯ, ಅವರು ಸತ್ಯವನ್ನೇ ಹೇಳ್ತಾರೆ. ನಾ ಬ್ರಹ್ಮ ಕುಮಾರ ಕುಮಾರಿಯರಿಗೂ ಬಾಬೋರೇ ತಿಳಿಸ್ಕೊಡೋದು. ಈ ಎಲ್ಲ ಚಿತ್ರಗಳನ್ನ ಮಾಡಿಸಿರೋರು ಶ್ರೀ ಬಾಬೋರೇ. ಇದರಲ್ಲಿ ಸಂಶಯ ಬರಬಾರ್ದು. ಸಂಶಯ ಬುದ್ಧಿ ವಿನಶಂತಿ. ಮೊಟ್ಟ ಮೊದಲು ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ನಾನೊಬ್ಬ ತಂದೆಯನ್ನ ನೆನ್ಪು ಮಾಡಿ. ಇದರಲ್ಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಅನ್ಯ ಯಾವ ಉಪಾಯನೂ ಇಲ್ಲ. ಪತೀತ ಪಾವನ ತಂದೆ ಒಬ್ರೇನೆ. ಬಾಬಾ ಹೇಳ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನ ಬಿಟ್ಟು ನನ್ನೊಬ್ಬನ ನೆನ್ಪು ಮಾಡಿ.
बाप जिसमें प्रवेश करते उनको भी फिर पुरुषार्थ कर सतो प्रधान बनना है. ಬಾಬೋರ್ ಯಾರಲ್ಲಿ ಬಂದು ಪ್ರವೇಶ ಮಾಡ್ತಾರೆ ಅವರಿಗೂ ಅವರೂ ಪುರುಷಾರ್ಥ ಮಾಡೇ ಸತೋ ಪ್ರಧಾನ ಆಗ್ಬೇಕು. ಬನೆಂಗೆ ಪುರುಷಾರ್ಥ ಸೇ ಫಿರ್ ಬ್ರಹ್ಮ और ವಿಷ್ಣು का ಕನೆಕ್ಷನ್ भी बताते हैं. ಅವರು ಪುರುಷಾರ್ಥದಿಂದ ಆಗ್ತಾರೆ. ಪುರುಷಾರ್ಥದಿಂದ ಏನಾಗ್ತಾರೆ? ಬ್ರಹ್ಮ ಸೋ ವಿಷ್ಣು. ಅದರಿಂದ ಬ್ರಹ್ಮ ಮತ್ತು ವಿಷ್ಣುವಿನ ಕನೆಕ್ಷನ್ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಬಾಬೋರು. ಬಾಬೋರು ನೀವು ಬ್ರಾಹ್ಮಣರಿಗೆ ರಾಜಯೋಗ ಕಲಿಸ್ತಾರೆ, ಮತ್ತೆ ನೀವೇ ವಿಷ್ಣುಪುರಿಗೆ ಮಾಲೀಕರಾಗ್ತೀರಿ. ಫಿರ್ ತುಮ್ ಹಿ 84 ಜನ್ಮ ಲೇ ಅಂತ್ ಮೇ ಶೂದ್ರ ಬಂತೆ ಹೋ. ನೀವೇ 84 ಜನ್ಮವನ್ನ ಪಡೆದು ಮತ್ತೆ ನೀವೇ ಶೂದ್ರರಾಗ್ತೀರಿ. ಬಾಬೋರ್ ಬಂದು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಅಸ್ ಅವ್ರ ಕೊಯ್ ಬತಾನ ಸಕೆ. ಬಾಬೋರ್ ವಿನಃ ಈ ತರ ನಿಮ್ಗೆ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಬಾಬೋರ ಪರಿಚಯ ಕೊಡಿ. ಬಾಬಾ ಹೇಳ್ತಾರೆ ಮುझे ही पतितों को पावन बनाने यहाँ आना पड़ता है. ನಾನೇ ಪತಿತರನ್ನು ಪಾವನ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ಬೇಕಾಗತ್ತೆ. ಹಂಗಲ್ಲ ಮೇಲೆ ಪರಂಧಾಮದಿಂದ ಕುತ್ಕೊಂಡು ನಾನು ಪ್ರೇರಣೆ ಮಾಡ್ತೀನಿ, ಆ ತರ ಇಲ್ಲ. ನಾನು ಯಾರ ಶರೀರದಲ್ಲಿ ಬರ್ತೀನಿ ಅವರು ಭಗೀರಥ, ಅವಶ್ಯಕವಾಗಿ ಅವರಲ್ಲೇ ನಾನು ಪ್ರವೇಶ ಮಾಡ್ತೀನಿ. ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಮತ್ತೆ ಇವರೇ ತಥೋ ಪ್ರಧಾನರಾಗ್ತಾರೆ. उनके लिए बाप युक्ति बताते कि अपने को आत्मा समझ मामेकम याद करो. ಅದಕ್ಕೆ ಬಾಬೋರ್ ಯುಕ್ತಿಯನ್ನ ತಿಳಿಸ್ಕೊಡ್ತಾರೆ. ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ನಾನೊಬ್ಬನನ್ನೇ ನೆನಪು ಮಾಡಿ. ನಾನೇ ಸರ್ವಶಕ್ತಿವಾನ್ ಆಗಿದ್ದೀನಿ. ನನ್ನ ನೆನಪು ಮಾಡೋದ್ರಿಂದನೇ ತುಮಾರೆ ಮೇ ಶಕ್ತಿ ಆಯ್ತು. ನಿಮ್ಮ ಆತ್ಮದಲ್ಲಿ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದನೇ ನೀವು ವಿಶ್ವದ ಮಾಲೀಕರಾಗ್ತೀರಿ. ಈ ಲಕ್ಷ್ಮೀನಾರಾಯಣರಿಗೂ ಆಸ್ತಿ ಇನ್ಕೋ ಬಾಪ್ ಸೇ ಮಿಲಾ ಹೈ. ಬಾಬೋರಿಂದ ಸಿಕ್ಕಿರೋ ಆಸ್ತಿ कैसे मिला वह समझाते हैं. ಹೇಗ್ ಸಿಕ್ತು ಅನ್ನೋದನ್ನ ನಾನ್ ತಿಳಿಸ್ಕೊಡ್ತೀನಿ. ಪ್ರದರ್ಶನಿ, ಮ್ಯೂಸಿಯಮ್ಮು ಮುಂತಾದದ್ರಲ್ಲಿ ನೀವು ಹೇಳ್ಬೋದು. ಪೆಹಲೆ ಏಕ್ ಬಾತ್ ಕೋ ಸಮझो. ಮೊದಲು ಒಂದು ಮಾತನ್ನ ತಿಳ್ಕೊಳ್ಳಿ, ಮತ್ತೆ ಅನ್ಯ ಮಾತುಗಳಲ್ಲಿ ಹೋಗ್ಬೇಕು. ಮೊದಲು ಮುಖ್ಯ ಮಾತು ಯಾವುದು? ಅಲಗ್. ಬಾಬೋರ್ ಬಗ್ಗೆ ತಿಳಿಸ್ಕೊಡಿ. ಬಹುತ್ ಜರೂರಿ ಹೇ ಸಮಜ್ನಾ. ಬಾಬೋರ್ ಬಗ್ಗೆ ತಿಳ್ಕೊಳ್ಳೋದೇನೆ ಬಹಳ ಅವಶ್ಯಕ. ಇಲ್ಲ ಅಂದ್ರೆ ದುಃಖದಿಂದ ನೀವು ದೂರ ಆಗ್ಲಿಕ್ಕೆ, ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪೆಹಲೆ ಜಬ್ ತಕ್ ನಿಶ್ಚಯ ನಹಿ ಕಿಯಾ ತೋ ತುಮ್ ಕುಚ್ ಸಮಜ್ ನಹಿ ಸಕೆಂಗೆ. ಮೊದಲು ಎಲ್ಲಿವರೆಗೂ ನಿಮ್ಗೆ ನಿಶ್ಚಯ ಬರೋದಿಲ್ವೋ ಅಲ್ಲಿವರೆಗೂ ನೀವೇನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಭ್ರಷ್ಟಾಚಾರಿ ಜಗತ್ತಿದು. ದೇವಿ ದೇವತೆಗಳ ಜಗತ್ತು ಶ್ರೇಷ್ಠಾಚಾರಿಯಾಗಿತ್ತು. ऐसे ऐसे समझाना. ಈ ತರ ನೀವು ತಿಳಿಸ್ಕೊಡ್ಬೇಕು. ಮನುಷ್ಯೋಂ ಕಿ ನಬ್ಜ್ ಭಿ ದೇಖ್ನಿ ಚಾಹಿಯೆ. ಕುಚ್ ಸಮಜ್ತಾ ಹೈ ಯಾ ತವಾಯಿ ಹೈ. ನೀವು ಯಾರಿಗಾದ್ರೂ ಕೋರ್ಸ್ ಕೊಡ್ತೀರಿ, ಜ್ಞಾನ ಹೇಳ್ತೀರಿ, ಮುರಳಿ ಓದ್ತೀರಿ, ಏನೇ ಆಗ್ಲಿ ನೀವು ನಾಡಿ ನೋಡ್ಬೇಕು. ನಾವು ಹೇಳ್ತಾರೆ ಇವರಿಗೆ ಅರ್ಥ ಆಗ್ತಾ ಇದೆಯಾ ಅಥವಾ ಕಾದಿ ತವೆ ತರ ನಾನು ಹೇಳಿದ್ದೆಲ್ಲ ಬುದ್ಧಿಯಿಂದ ಆವಿಯಾಗಿ ಹೋಗ್ತಾ ಇದೆಯಾ. ಅಗರ್ ತವಾಯಿ ಹೇ ಫಿರ್ ಚೋಡ್ ದೇನಾ ಚಾಹಿ. ಏನೋ ಅವ್ರ ತಲೆಗೆ ಹೋಗ್ತಾ ಇಲ್ಲ, ಅವ್ರ ಬುದ್ಧಿ ಎಲ್ಲೋ ಇದೆ, ನೀವೇನೋ ಹೇಳ್ತಾ ಇದ್ದೀರಾ, ಬಿಟ್ಟು ಬಿಡಿ. ಟೈಮ್ ವೇಸ್ಟ್ ನಹಿ ಕರ್ನಾ ಚಾಹಿ. ಇಂಟ್ರೆಸ್ಟ್ ಇಲ್ಲದೆ ಇರೋರಿಗೆ, ಬುದ್ಧಿ ಹೋಗದೆ ಇರೋರಿಗೆ ನೀವು ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ. ತಾವು ಹೇಳ್ತಾರೆ ಚಾತ್ರಕರು, ಪಾತ್ರರು ಅವರನ್ನ ಪರಿಶೀಲನೆ ಮಾಡಕ್ಕೂ ಬುದ್ಧಿ ಬೇಕು. ಜೋ ಸಮಜ್ನೆ ವಾಲಾ ಹೋಗಾ ಉನ್ಕಾ ಚೆಹರಾ ಹಿ ಬದಲ್ ಜಾಯೇಗಾ. ಎಲ್ಲ ಮನಸ್ಸಿನ ಕನ್ನಡಿ ಮುಖ ಗೊತ್ತಾಗುತ್ತೆ, ಇವ್ರಿಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದು. ಆ ಚೆಹರೆನೇ ಚೇಂಜ್ ಆಗುತ್ತೆ. ಮೊಟ್ಟ ಮೊದಲು ಖುಷಿಯ ಮಾತನ್ನ ಹೇಳಿ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತೆ. ಬಾಬೋರಿಗೆ ಗೊತ್ತಿದೆ ನೆನಪಿನ ಯಾತ್ರೆಯಲ್ಲೇ ಮಕ್ಕಳು ಬಹಳ ಡಲ್ ಆಗಿದ್ದಾರೆ. ಬಾಬೋರ್ ನೆನಪು ಮಾಡೋದ್ರಲ್ಲೇ ಪರಿಶ್ರಮ ಇದೆ. ಉಸ್ಮೇ ಹಿ ಮಾಯಾ ಬಹುತ್ ವಿಘ್ನ ಡಾಲ್ತಿ ಹೈ. ಇದರಲ್ಲೇ ಮಾಯೆ ತುಂಬಾ ವಿಘ್ನ ಹಾಕುತ್ತೆ. ಇದೆಲ್ಲ ಡ್ರಾಮಾದ ಆಟ ಮಾಡಲ್ಪಟ್ಟಿದೆ. ಬಾಬೋರೇ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಕೇಸೆ ಖೇಲ್ ಬನಾ ಬನಾಯಾ. ಈ ಡ್ರಾಮಾದ ಆಟ ಹೇಗೆ ಮಾಡಲ್ಪಟ್ಟಿದೆ. ದುನಿಯಾಕ್ಕೆ ಮನುಷ್ಯ ತೋ ರಿಂಚಕ್ ಬಿ ನಹಿ ಜಾನ್ತೆ. ಜಗತ್ತಿನ ಮನುಷ್ಯರಿಗಂತೂ ಒಂದು ಅಂಶ ಮಾತ್ರನೂ ಏನೋ ಗೊತ್ತಿಲ್ಲ.
बाप की याद में रहने से तुम किसको समझाने में भी एक रस होंगे. ನೀವು ಎಷ್ಟು ಬಾಬೋರ್ ನೆನಪಲ್ಲಿ ಇರ್ತೀರೋ ಯಾರಿಗಾದ್ರೂ ತಿಳಿಸ್ಕೊಡೋದ್ರಲ್ಲೂ ನೀವು ಏಕರಸವಾಗಿರ್ತೀರಾ. ಇಲ್ಲ ಅಂದ್ರೆ ಏನಾದ್ರೂ ಒಂದು ಕಡಿಮೆನ ನಿಮ್ದು ತೆಗಿತಾ ಇರ್ತಾರೆ. ನೀವು ಹಿಂಗ್ ಹೇಳ್ಬಾರ್ದಾಗಿತ್ತು, ಹಿಂಗ್ ಹೇಳ್ಬೇಕಾಗಿತ್ತು, ಏನೋ ಒಂದು ಕುಚ್ ನ ಕುಚ್ ನುಕ್ಸ್ ಕಮಿ ನಿಖಾಲ್ತೆ रहेंगे. ಬಾಬಾ कहते तुम ಜಾಸ್ತಿ ಕುಚ್ ಭಿ ತಕ್ಲೀಫ್ ನಾ ಲೋ. ಮಕ್ಕಳೇ ಜಾಸ್ತಿ ಕಷ್ಟ ಪಡಬೇಡಿ, ಸ್ಥಾಪನೆ ಅವಶ್ಯಕವಾಗಿ ಆಗುತ್ತೆ. ಏನು ಆಗ್ಬೇಕು ಅದು ನಿಗದಿತವಾಗಿದೆ, ಅದನ್ನ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಉಲ್ಲಾಸದಲ್ಲಿರ್ಬೇಕು. ಬಾಬಾವರಿಂದ ನಾವು ಬೇಹದ್ದಿನ ಆಸ್ತಿ ತಗೊಳ್ತಾ ಇದೀವಿ. ಬಾಬಾ ಹೇಳ್ತಾರೆ ನನ್ನೊಬ್ಬನ ನೆನ್ಪು ಮಾಡಿ. ಬಹುತ್ ಪ್ರೇಮ್ ಸೆ ಬೈಟ್ ಸಮಜಾನ. ನೀವು ಯಾರಿಗಾದ್ರೂ ತಿಳಿಸ್ಕೊಡೋದನ್ನು ಬಹಳ ಪ್ರೀತಿಯಿಂದ ಕುತ್ಕೊಂಡು ತಿಳಿಸ್ಕೊಡ್ಬೇಕು. ಬಾಬೋರ್ ನೆನಪು ಮಾಡ್ತಾ ಮಾಡ್ತಾ ಪ್ರೇಮಂದ ಆನಂದದ ಬಾಷ್ಪ ಬರಬೇಕು. ಅವ್ರದ್ದು ಸಬಿ ಸಂಬಂಧ ಕಲಿಯುಗಿ. ಬಾಬಾ ಹೇಳ್ತಾರೆ ಬಾಬನ್ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಸಂಬಂಧನೂ ಕಲಿಯುಗಿ ಶರೀರದ್ದು. ಇದು ಆತ್ಮೀಯ ಬಾಬೋರ್ ಜೊತೆ ಸಂಬಂಧ. ये तुम्हारे आंसू भी ವಿಜಯ ಮಾಲಾಕ್ಕೆ ದಾನೆ ಬಂತೆ. ನಿಮ್ಮ ಕಣ್ಣೀರಿನ ಹನಿಗಳು ಮುತ್ತುಗಳಾಗಿ ಬಾಬಾ ಹೇಳ್ತಾರೆ ವಿಜಯ ಮಾಲೆಯ ಮಣಿಗಳಾಗುತ್ತೆ. ಬಹಳ ಕಡಿಮೆ ಮಕ್ಕಳು ಯಾರು ಈ ತರ ಪ್ರೇಮದಿಂದ ಬಾಬೋರನ್ನ ನೆನ್ಪು ಮಾಡೋರು. ಪ್ರಯತ್ನ ಮಾಡಿ, ಎಷ್ಟು ಸಾಧ್ಯ ಅಷ್ಟು ತನ್ನ ಟೈಮ್ ತೆಗೆದು ತನ್ನ ಭವಿಷ್ಯವನ್ನು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ. प्रदर्शनी में इतने ढेर बच्चे नहीं होना चाहिए, न इतने चित्र की दरकार है. ತುಂಬಾ ಜನ ಹೋಗೋದು, ಸುಮ್ಮನೆ ಹೋಗೋದು. ಅಲ್ಲಿ ಯಾರು ಎಕ್ಸ್ಪ್ಲೇನ್ ಮಾಡೋರು, ಕೋರ್ಸ್ ಕೊಡೋರು ಒಬ್ರೋ ಇಬ್ರು, ಸುಮ್ಮನೆ ಜನ ಹೋಗೇನೋ ಅವಶ್ಯಕತೆ ಇಲ್ಲ. ನಾವೇ ಹೇಳ್ತಾರೆ ಅಷ್ಟೊಂದು ಜನನೂ ಬೇಡ, ಅಷ್ಟೊಂದು ಚಿತ್ರಗಳು ಬೇಡ. ನಂಬರ್ 1 ಚಿತ್ರ ಗೀತೆಯ ಭಗವಂತ ಯಾರು. ಬಾಬಾ ನೋಡಿ ಮೂರೇ ಚಿತ್ರ ಹೇಳ್ತಾರೆ. ನಂಬರ್ 1 ಚಿತ್ರ ಗೀತೆಯ ಭಗವಂತ ಯಾರು, ಪಕ್ಕದ ಲಕ್ಷ್ಮೀನಾರಾಯಣರು. ಈ ಸಂಸ್ಥೆ ಪರಿಚಯ, ಗುರಿ, ಭವಿಷ್ಯ ಎಲ್ಲ ಅದ್ರಲ್ಲಿ ಬರುತ್ತೆ. ಆಮೇಲೆ ಸಿಡಿ ಚಿತ್ರ, ಇಷ್ಟೇ ಸಾಕು. ಬಾಕಿ ಇಷ್ಟೊಂದು ಚಿತ್ರಗಳೇನು ಉಪಯೋಗಕ್ಕಿಲ್ಲ. ಅಂದ್ರೆ ಎಲ್ಲ ಚಿತ್ರಗಳಿಗೂ ತನ್ನದೇ ಮಹತ್ವ ಇದೆ. ಒಂದು ಎಕ್ಸಿಬಿಷನ್ ಅಂದ್ರೆ ತುಂಬಾ ಚಿತ್ರಗಳನ್ನ ಹಾಕೊಂಡು ಏನು ಹೇಳಿದ್ರು ಅರ್ಥ ಆಗಲ್ಲ. ಅದು ತುಂಬಾ ಹೇಳಿದ್ರು ಎಷ್ಟು ರಿಸೀವ್ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೆ ಇಷ್ಟೇ ಸಾಕು. ನೀವು ಮಕ್ಕಳು ಎಷ್ಟು ಸಾಧ್ಯ ಅಷ್ಟು ನೆನಪಿನ ಯಾತ್ರೆಯನ್ನ ಹೆಚ್ಚಿಸ್ಕೊಳ್ಬೇಕು. ಮೂಲ ಚಿಂತೆ ಇರಬೇಕು, ಪತೀತರಿಂದ ಪಾವನ ಆಗೋದು ಹೇಗೆ. ಬಾಬೋರ್ ಮಕ್ಕಳಾಗಿ और फिर बाबा के आगे जाकर सजा खाए तो बड़ी दुर्गति की बात है. ಬಾಬೋರ್ ಮಕ್ಕಳಾಗಿ ಮತ್ತೆ ನೀವು ಬಾಬೋರ್ ಮುಂದೆ ಹೋಗಿ ಕಠಿಣವಾದ ಶಿಕ್ಷೆ ಪಡೆಯೋದು ಇದು ಬಹಳ ದುರ್ಗತಿಯ ಮಾತಿದು. ತಂದೆ ಮುಂದೆ ಮಕ್ಕಳೇ ಶಿಕ್ಷೆಗೆ ಗುರಿಯಾಗೋದು ತಂದೆಯಿಂದ ಬಹಳ ದುರ್ಗತಿ ಮಾತಿದು. अभी याद की यात्रा पर नहीं रहेंगे, फिर बाप के आगे सजा खाने समय बहुत बहुत लज्जा आएगी. ಈ ಬಾಬೋರ್ ನೆನಪಿನ ಯಾತ್ರೆಯಲ್ಲೇ ಇರಲ್ಲ ಅಂದ್ರೆ ಬಾಬೋರ್ ಮುಂದೆ ಹೋಗಿ ಕಠಿಣವಾದ ಶಿಕ್ಷೆ ಪಡಿಬೇಕಾಗುತ್ತೆ. ತುಂಬಾ ತುಂಬಾ ನಾಚಿಕೆ ಆಗುತ್ತೆ, ಆತರ ಶಿಕ್ಷೆ ತಿನ್ಬೇಕಾಗತ್ತೆ. ಸಜಾ ನಾ ಹಾನಿ ಪಡೆ ಸಬ್ಸೆ ಜಾಸ್ತಿ ಪುರ್ನಾ ರಖನಾ ಹೈ. ನಾನೇನು ಶಿಕ್ಷೆ ಪಡಿಬಾರ್ದು, ನನ್ನ ತಂದೆ ಮುಂದೆ ಹೋಗಿ ನಾನು ತಲೆ ತಗ್ಸ್ಬಾರ್ದು, ನಾಚಿಕೆ ಪಟ್ಕೊಳ್ಳೋ ಕರ್ಮ ಮಾಡಬಾರ್ದು. ಇದೆಲ್ಲ ನಿಮ್ಗೆ ಚಿಂತೆ ಇರಬೇಕು. ಯಾಕೆಂದ್ರೆ ನೀವು ಜ್ಞಾನಿ ಮತ್ತು ಯೋಗಿ ಮಕ್ಕಳಾಗಿದ್ದೀರಿ. ಬಾಬಾ ಹೇಳ್ತಾರೆ ನಾನು ಜ್ಞಾನದ ಸಾಗರ, ಯೋಗೇಶ್ವರ. ಇಷ್ಟು ಚಿಕ್ಕ ಬಿಂದು ಆದ್ರೂ ನಾನು ಜ್ಞಾನದ ಸಾಗರ. ತುಮಾರಿ ಆತ್ಮ ಮೇ ಸಾರಾ ಜ್ಞಾನ ಬರ್ತೆ ಹೇ. ನಿಮ್ಮ ಆತ್ಮದಲ್ಲೇ ಎಲ್ಲ ಜ್ಞಾನವನ್ನು ತುಂಬ್ತೀನಿ. 84 ಜನ್ಮದ ರಹಸ್ಯನೂ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನೀವು ಜ್ಞಾನ ಸ್ವರೂಪರಾಗಿ ಜ್ಞಾನದ ಮಳೆ ಸುರಿಸ್ಬೇಕು. ಜ್ಞಾನದ ಒಂದೊಂದು ರತ್ನನು ಎಷ್ಟು ಅಮೂಲ್ಯವಾಗಿದೆ. ಇನ್ಕಿ ವ್ಯಾಲ್ಯೂ ಕೋಯಿ ಕರ್ನ ಸಕೆ. ಇದಕ್ಕೆ ಬೆಲೆ ಯಾರು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ ಈ ಪದ್ಮಾ ಪದಂ ಭಾಗ್ಯಶಾಲಿಗಳು. ನಿಮ್ಮ ಚರಣಗಳಲ್ಲೂ ಪದ್ಮದ ಚಿಹ್ನೆ ಇದೆ. ಇನ್ಕೋ ಕೋಯಿ ಸಮಜ್ ನ ಸಕೆ. ಅದು ಯಾಕೆ ಅನ್ನೋದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ಮನುಷ್ಯರು ಪದಂಪತಿ ಅಂತೆಲ್ಲ ಹೆಸರಿಟ್ಕೋತಾರೆ, ತಿಳ್ಕೊತಾರೆ ಇವ್ರ ಹತ್ರ ತುಂಬಾ ಧನ ಸಂಪತ್ತಿದೆ ಅಂತ. ಪದಂಪತಿ ಅನ್ನೋದು ಒಂದು ಸರ್ನೇಮ್ ಅಂತೆ. ಬಾಬಾ ಎಲ್ಲ ಮಾತನ್ನು ತಿಳಿಸ್ಕೊಡ್ತಾರೆ. ಮತ್ತೆ ಹೇಳ್ತಾರೆ ಮಕ್ಕಳೇ ಮೂಲ ಮಾತು
ತಂದೆಯನ್ನು ಹಾಗೂ 84 ಜನ್ಮದ ಚಕ್ರವನ್ನು ನೆನ್ಪು ಮಾಡಿ. ಎ ನಾಲೆಜ್ ಭಾರತ್ ವಾಸಿಯೋಂ ಕೆ ಲಿಯೇ ಹಿ ಹೇ. ಈ ಜ್ಞಾನ ಭಾರತವಾಸಿಗಳಿಗಾಗೇ ಇದು. ಭಾರತವಾಸಿಗಳು ಅಂದ್ರೆ ದೇವತಾ ಧರ್ಮದ ಆತ್ಮಗಳಿಗೆ. ನೀವೇ 84 ಜನ್ಮ ಪಡಿತೀರಿ. ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕಾಗಿರೋ ಮಾತು. ಅವ್ರ ಕೊಯ್ ಸನ್ಯಾಸಿ ಆದಿಕೋ ಸ್ವದರ್ಶನ್ ಚಕ್ರಧಾರಿ ವಿ ನಹಿ ಕಹೆಂಗೆ. ಇನ್ಯಾರು ಸನ್ಯಾಸಿ ಮುಂತಾದವರು ಯಾರಿಗೂ ಸ್ವದರ್ಶನ ಚಕ್ರಧಾರಿಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವತಾಂ ಕೋ ಭಿ ನಹಿ ಕಹೆಂಗೆ. ದೇವತೆಗಳು ಸ್ವದರ್ಶನ ಚಕ್ರಧಾರಿಗಳಲ್ಲ. ದೇವತೆಗಳಿಗೂ ಜ್ಞಾನ ಇರೋದಿಲ್ಲ. ನೀವು ಹೇಳ್ತೀರಿ ನಮ್ಮಲ್ಲಿ ಎಲ್ಲ ಜ್ಞಾನ ಇದೆ, ಈ ಲಕ್ಷ್ಮೀನಾರಾಯಣರಲ್ಲಿ ಯಾವುದೇ ಜ್ಞಾನ ಇರೋದಿಲ್ಲ. ಬಾಬೋರ್ ಯಥಾರ್ಥ ಮಾತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ये ज्ञान बड़ा ವಂಡರ್ಫುಲ್ है, तुम कितने गुप्त स्टूडेंट हो. ಈ ಜ್ಞಾನ ಬಹಳ ಅದ್ಭುತವಾಗಿದೆ, ನೀವೆಷ್ಟು ಗುಪ್ತವಾದ ವಿದ್ಯಾರ್ಥಿಗಳು. ನೀವು ಹೇಳ್ತೀರಿ ನಾವು ಪಾಠಶಾಲೆಗೆ ಹೋಗ್ತೀವಿ. ಯಾವ ಪಾಠಶಾಲೆ? ಭಗವಂತ ನಮಗೆ ಓದಿಸ್ತಾರೆ. ಲಕ್ಷ್ಯ ಏನು ಅದು ನಿಮ್ಗೆ ಗೊತ್ತಿರಬೇಕು. ನಾವು ಲಕ್ಷ್ಮೀನಾರಾಯಣರಾಗೋದು ನಮ್ಮ ಗುರಿ ಅನ್ನೋದು ನಿಮ್ಗೆ ಸ್ಮೃತಿಯಲ್ಲಿ ಇರಬೇಕು. ಮನುಷ್ಯ ಸುನ್ಕರ್ ವಂಡರ್ ಖಾಯಂಗೆ. ಮನುಷ್ಯರು ಕೇಳಿ ಆಶ್ಚರ್ಯ ಪಡ್ತಾರೆ. हम अपने हेड ऑफिस में जाते क्या पढ़ते हो. ನೀವು ಹೇಳ್ತೀರಲ್ಲ ನಾವು ಮೌಂಟ್ ಅಬುಗೆ ಹೋಗ್ತೀವಿ, ಹೆಡ್ ಆಫೀಸಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಏನು ಓದ್ತೀರಿ? ಏನಕ್ಕೆ ಹೋಗ್ತೀರಿ? ಮನುಷ್ಯರಿಂದ ದೇವತೆ, ಬೆಗ್ಗರಿಂದ ಪ್ರಿನ್ಸ್ ಆಗೋ ವಿದ್ಯೆ ಓದ್ತಾ ಇದೀವಿ. ತುಮಾರೆ ಚಿತ್ರ ಬಿ ಫಸ್ಟ್ ಕ್ಲಾಸ್ ಹೇ. ಈ ಚಿತ್ರಗಳು ಬಹಳ ಫಸ್ಟ್ ಕ್ಲಾಸ್, ಅದ್ಭುತವಾಗಿದೆ. ದಾನ್ ಬಿ ಹಮೇಶಾ ಪಾತ್ರಕ್ಕೋ ಕಿಯಾ ಜಾತ. ನೋಡಿ, ಹಣನು ಯಾರ್ಯಾರಿಗೋ ದಾನ ಮಾಡಲ್ಲ, ಪಾತ್ರರಿಗೆ ದಾನ ಮಾಡ್ತಾರೆ. ದಾನ ಮಾಡೋರ್ದು ಕಂಡೀಷನ್ ಇರುತ್ತೆ. ಕೆಲವರು ಎಜುಕೇಶನಿಗೆ ಮಾಡ್ತಾರೆ, ಕೆಲವರು ಹೆಲ್ತಿಗೆ ಮಾಡ್ತಾರೆ, ಕೆಲವರು ವೃದ್ಧರಿಗೆ ಮಾಡ್ತಾರೆ, ಕೆಲವರು ಮಕ್ಕಳಿಗೆ ಮಾಡ್ತಾರೆ. ದಾನನು ಪಾತ್ರರಿಗೆ ಮಾಡ್ತಾರೆ. ಪಾತ್ರ ತುಮಕೋ ಕಹಾ ಮಿಲೆಂಗೆ. ನೀವು ಈ ಜ್ಞಾನ ಧನದ ದಾನ ಮಾಡಬೇಕು, ಇದಕ್ಕೆ ಪಾತ್ರರು ನಿಮ್ಗೆ ಎಲ್ಲಿ ಸಿಗ್ತಾರೆ? ಬಾಬಾ ಹೇಳ್ತಾರೆ ಯಾರು ಅದಕ್ಕೆ ಪಾತ್ರರು ಅಂದ್ರೆ ಶಿವಬಾಬೋರ್ ಭಕ್ತರು, ಲಕ್ಷ್ಮೀನಾರಾಯಣರ, ರಾಮ ಸೀತೆ ಆ ಮಂದಿರಗಳಿಗೆ ಹೋಗಿ. ಭಕ್ತರಿದಾರಲ್ಲ, ದೇವಿ ದೇವತೆಗಳ ಶಿವಬಾಬೋರ್ ಭಕ್ತರು, ಅವರು ಈ ಜ್ಞಾನಧನ ತಗೊಳಕ್ಕೆ ಪಾತ್ರರು. ಅಲ್ಲಿಗೆ ಹೋಗಿ ಅವ್ರ ಸೇವೆ ಮಾಡಿ. ನಿಮ್ಮ ಟೈಮನ್ನ ವೇಸ್ಟ್ ಮಾಡಬೇಡಿ. ಗಂಗಾ ನದಿ ತೀರದಲ್ಲೂ ಹೋಗಿ ನೀವು ತಿಳಿಸ್ಕೊಡಿ, ಪತೀತ ಪಾವನಿ ಗಂಗೆನೋ ಪರಂಪಿತ ಪರಮಾತ್ಮನೋ ಸರ್ವರಿಗೂ ಸದ್ಗತಿ ನೀರ್ ಮಾಡುತ್ತಾ ಬೇಹದ್ದಿನ ತಂದೆ ಮಾಡ್ತಾರ. ಇದೆಲ್ಲ ಪ್ರಶ್ನೆ. ನೀವು ಇದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡ್ಬೇಕು. ವಿಶ್ವದ ಮಾಲೀಕರಾಗೋ ದಾರಿ ಬಾಬೋರ್ ತೋರಿಸ್ತಾರೆ. ದಾನ್ ಕರ್ತೆ ಹೋ ಕೌಡಿ कैसे मनुष्यों को कौड़ी जैसे मनुष्यों को हीरे जैसे विश्व का मालिक बनाते हो. ಬಾಬಾ ಹೇಳ್ತಾರೆ ದಾನ ಮಾಡ್ತೀರಿ, ಈ ದಾನದಿಂದ ಏನಾಗ್ತಾರೆ? ಕವಡೆ ಅಂತ ಮನುಷ್ಯರು ವಜ್ರದಂತಹ ವಿಶ್ವದ ಮಾಲೀಕರಾಗ್ತಾರೆ. ಭಾರತ ವಿಶ್ವದ ಮಾಲೀಕ ಇತ್ತು. ನೀ ಬ್ರಾಹ್ಮಣರು ದೇವತೆಗಳಿಗಿಂತನೂ ಉತ್ತಮ ಕುಲದವರು. ಏ ಬಾಬಾ ತೋ ಸಮಸ್ತೆ ಮೇ ಬಾಪ್ ಕಾ ಏಕಿ ಸಿಕ್ಕಿಲದ ಬಚ್ಚಾ. ಬ್ರಹ್ಮ ಬಾಬೋರಿಗೆ ತುಂಬಾ ನಶೆ. ನಾನು ಶಿವಬಾಬೋರಿಗೆ ಒಬ್ಬರೇ ಅಗಲಿ ಸಿಕ್ಕಿರೋ ಮೊದಲ ಮುದ್ದು ಮಗ ನಾನು. ಬಾಬೋರ್ ನನ್ನ ಈ ಶರೀರನೇ ಲೋನ್ ತಗೊಂಡಿದ್ದಾರೆ. ತುಮಾರೇ ಸಿವಾಯ್ ಅವ್ರ ಕೋಯ್ ಭಿ ಬಾತೆ ಸಮಜ್ ನ ಸಕೆ. ಇದೆಲ್ಲ ಮಾತು ನೀವು ಮಕ್ಕಳಿಗೆ ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಬಾಬೋರ್ ವಿಚಾರ ಮಾಡ್ತಾರೆ, ನನ್ನ ಶರೀರದಲ್ಲಿ ಶಿವಬಾಬೋರ್ ಸವಾರಿ ಮಾಡ್ತಾರೆ. हमने बाबा को खुले पर बिठाया है अर्थात शरीर दिया सर्विस करो. ನಾನು ಈ ಶರೀರದಲ್ಲಿ ಶಿವಬಾಬೋರಿಗೆ ಸ್ಥಾನ ಕೊಟ್ಟಿದ್ದೀನಿ, ಬ್ರಿಕಟಿಯಲ್ಲಿ ಈ ಶರೀರ ಕೊಟ್ಟಿದ್ದೀನಿ ಸರ್ವಿಸ್ ಮಾಡ್ಲಿಕ್ಕೆ. तो उनका एवजा फिर कितना देते हैं. ಬಾಬೋರ್ ಶರೀರ ಕೊಟ್ಟಿದ್ದಾರೆ ಶಿವಬಾಬೋರಿಗೆ ಅಂದ್ರೆ ಅದಕ್ಕೆ ರಿಟರ್ನ್ಸ್ ಏನ್ ಕೊಡ್ತಾರೆ? जो हमको सबसे ऊंच कंधे पर चढ़ाते हैं. ತನಗಿಂತನೂ ನನ್ನನ್ನು ಶ್ರೇಷ್ಠರನ್ನಾಗಿ ಮಾಡ್ತಾರೆ. ನಂಬರ್ 1. ಬಾಪ್ ಕೋ ಬಚ್ಚೆ ಪ್ಯಾರೆ ಲಗ್ತೆ ಹೈ. ತಂದೆಗೆ ಮಕ್ಕಳಂದ್ರೆ ಇಷ್ಟ ಅಲ್ವಾ? ಮಕ್ಕಳನ್ನ ತಂದೆ ಎಲ್ಲೆಲ್ಲಿ ಕೂಡಿಸ್ಕೊತಾರೆ ನೋಡಿ, ಹೆಗ್ಲ ಮೇಲ್ ಕೂಡಿಸ್ಕೊತಾರೆ. ತಾಯಿ ಮಡಿಲಲ್ಲಿ ಕೂಡಿಸ್ಕೊಂಡ್ರೆ ತಂದೆ ಹೆಗ್ಲ ಮೇಲ್ ಕೂಡಿಸ್ಕೊತಾರೆ. ಅಂದ್ರೆ ಬಾಬೋರು ತನ್ನ ಮಕ್ಕಳನ್ನ ತನಗಿಂತನೂ ಶ್ರೇಷ್ಠರನ್ನಾಗಿ ಮಾಡ್ತಾರೆ.
ಪಾಠಶಾಲಾ ಕೋ ಕಭಿ ಕಲ್ಪನಾ ನಹಿ ಕಹಾ ಜಾತಾ. ಪಾಠಶಾಲೆಗೆಂದು ಕಲ್ಪನೆ ಅಂತ ಹೇಳೋದಿಲ್ಲ. ಸ್ಕೂಲ್ ಮೇ ಹಿಸ್ಟ್ರಿ ಜಾಗ್ರಫಿ ಪಡ್ತೆ ತೋ ಕ್ಯಾ ಯೇ ಕಲ್ಪನಾ ಹುಯಿ. ಶಾಲೆಯಲ್ಲಿ ಹಿಸ್ಟ್ರಿ ಜಾಗ್ರಫಿ ಓದ್ತಾರೆ ಅಂದ್ರೆ ಅದೇನ್ ಕಲ್ಪನೆನಾ? ವಿದ್ಯೆ ಅದರಲ್ಲಿ ಕಲ್ಪನೆ ಇಲ್ಲ. ನಾವೇ ಹೇಳ್ತಾರೆ, ನಾನು ಇಡೀ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿಯನ್ನ ನಿಮ್ಮ ಮಕ್ಕಳಿಗೆ ಓದಿಸ್ತೀನಿ. ಇದು ವಿದ್ಯೆ. ವಿದ್ಯೆಗೊಂದು ಗುರಿ ಇದೆ, ಪದವಿ ಇದೆ. ಇಲ್ಲಿ ಯಾವುದೇ ಕಲ್ಪನೆ, ಅಂಧವಿಶ್ವಾಸಗಳಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಬಹಳ ಪ್ರೀತಿಯಿಂದ ಕುಳಿತು ಆತ್ಮೀಯ ತಂದೆಯನ್ನ ನೆನ್ಪು ಮಾಡಿ. ಎಷ್ಟು ಪ್ರೀತಿಯಿಂದ? ಬಾಬೋರ ನೆನಪಲ್ಲಿ ಪ್ರೇಮದ ಬಾಷ್ಪ ಬರಬೇಕು. ಈ ಕಣ್ಣಲ್ಲಿ ಬರ್ತಕ್ಕಂತಹ ಮುತ್ತುಗಳು ವಿಜಯ ಮಾಲೆಯ ಮಣಿಗಳನ್ನಾಗಿ ಮಾಡುತ್ತೆ. ತನ್ನ ಸಮಯ ಭವಿಷ್ಯದ ಪ್ರಾರಬ್ಧ ಮಾಡ್ಕೊಳ್ಳೋದ್ರಲ್ಲಿ ಸಫಲ ಮಾಡ್ಕೊಳ್ಳಿ. ಸಮಯವನ್ನ ವ್ಯರ್ಥವಾಗಿ ಕಳಿಬೇಡಿ. ಸುಮ್ಮನೆ ಯಾರಿಗೋ ಜ್ಞಾನ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಗಂಟೆಗಟ್ಟಲೆ ಹೇಳೋದು, ನೀವು ಹೇಳೋದು ಒಂದು ಅಕ್ಷರ ಅವ್ರಿಗೆ ತಲೆಗೆ ಹೋಗ್ತಾ ಇರಲ್ಲ, ಸುಮ್ಮನೆ ಹೇಳ್ತಾ ಇರೋದು, ಇದೆಲ್ಲ ಟೈಮ್ ವೇಸ್ಟ್. ನಾವು ಹೇಳ್ತಾರೆ, ನಿಮ್ಮ ಸಮಯನ ಭವಿಷ್ಯ ಪ್ರಾರಬ್ಧ ಮಾಡ್ಕೊಳ್ಳೋದ್ರಲ್ಲಿ ಸಫಲ ಮಾಡ್ಕೊಳ್ಳಿ. ಎರಡನೇದು, ಅಂತರ್ಮುಖಿಯಾಗಿ ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ. ಜಾಸ್ತಿ ಹೇಳಿದ್ನೇ ಹೇಳೋದು, ಏನೋ ಭಾರಿ ತಿಳ್ಕೊಂಡಿದೀವಿ ಅಂತ ಹೇಳಕ್ ಹೋಗೋದು, ಭಾರಿ ಅರ್ಥ ಮಾಡಿಸ್ತೀವಿ ಅಂತ ಹೇಳಕ್ ಹೋಗೋದು, ಹಂಗ ಮಾಡಬೇಡಿ. ಅವ್ರಿಗೆ ಅರ್ಥ ಆಗ್ತಿದ್ಯಾ ಅಂತ ನೋಡಿ, ಪಾತ್ರರ ನೋಡಿ, ಛಾತ್ರಕರ ನೋಡಿ, ಜಿಜ್ಞಾಸುಗಳ ಅಂತ ನೋಡಿ. ಅದ್ರ ಮೇಲೆ ಅವ್ರ ಚೆಹರೆ ನೋಡಿದ್ರೆ ಗೊತ್ತಾಗುತ್ತೆ ಇವ್ರಿಗೆ ಅರ್ಥ ಆಗ್ತಿದ್ಯಾ, ರುಚಿ ಇದೆಯಾ, ಎಲ್ಲ ಗೊತ್ತಾಗುತ್ತೆ. ಒಂದೇ ಚಿಂತೆ ಇರಬೇಕು, ಅಂತಹ ಯಾವ ಕರ್ತವ್ಯನೂ ನನ್ನಿಂದ ಆಗಬಾರ್ದು, ಯಾವುದರ ಶಿಕ್ಷೆನ ನಾನು ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ಯಾವುದೇ ಕರ್ತವ್ಯ ಕರ್ಮಗಳನ್ನ ಮಾಡಬಾರ್ದು. ಇವತ್ತಿನ ವರದಾನ, ಆತ್ಮೀಯ ಯಾತ್ರಿಯಾಗಿದ್ದೀನಿ. ನೋಡಿ, ವರದಾನ ಏನು? ನಾನು ಆತ್ಮೀಯ ಯಾತ್ರಿಯಾಗಿದ್ದೀನಿ. ಈ ಸ್ಮೃತಿಯಿಂದ ಸದಾ ನಿರ್ಲಿಪ್ತ, ನ್ಯಾರ ಹಾಗೂ ನಷ್ಟ ಮೋಹಿ ಭವ. ಆತ್ಮೀಯ ಯಾತ್ರಿ ಸದಾ ನೆನಪಿನ ಯಾತ್ರೆಯಲ್ಲಿ ಮುಂದುವರಿತಾ ಇರ್ತಾರೆ. ಆತ್ಮೀಯ ಯಾತ್ರೆಗಳು ಹೆಂಗಿರ್ತಾರೆ? ನೆನಪಿನ ಯಾತ್ರೆಯಲ್ಲಿ ಮುಂದುವರಿತಾ ಇರ್ತಾರೆ. ಈ ಯಾತ್ರೆ ಸದಾ ಸುಖದಾಯಿ ಯಾತ್ರೆ. ಎಷ್ಟು ಬಾಬೋನ್ ನೆನ್ಪು ಮಾಡ್ತೀವೋ ಎಷ್ಟು ಸುಖದ ಅನುಭವ ಆಗುತ್ತೆ. ಯಾರು ಈ ಆತ್ಮೀಯ ಯಾತ್ರೆಯಲ್ಲಿ ತತ್ಪರರು, ಬ್ಯುಸಿ ಆಗಿರ್ತಾರೋ ಅವರಿಗೆ ಅನ್ಯ ಯಾವುದೇ ಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಯಾತ್ರೆ ಹೋಗ್ತಾರಲ್ಲ ಭಕ್ತಿ ಮಾರ್ಗದಲ್ಲಿ, 4 ಧಾಮ್, ಆ ಧಾಮ್, ಈ ಧಾಮ್, ಯಾವ ಯಾತ್ರೆ ಮಾಡೋ ಅವಶ್ಯಕತೆನೂ ಇಲ್ಲ. ಈ ಯಾತ್ರೆಯಲ್ಲಿ ಎಲ್ಲ ಯಾತ್ರೆಗಳು ಇದ್ರೊಳಗಡೆನೆ ಅಡಗಿದೆ. ಮನಸ್ಸಿಂದ ತನುವಿಂದ ಅಲೆದಾಡೋದೂ ಬಂದಾಗ್ಬಿಡುತ್ತೆ. ಸದಾ ಇದೇ ಸ್ಮೃತಿ ಇರ್ಲಿ, ನಾವು ಆತ್ಮೀಯ ಯಾತ್ರೆಯಾಗಿದ್ದೀವಿ, ನೆನಪಿನ ಯಾತ್ರೆ. ಯಾತ್ರಿಕ ಕಿಸಿ ಮೇ ಬಿ ಮೋಹ ನಹಿ ಹೋಗ. ಯಾರು ನೆನಪಿನ ಯಾತ್ರೆ ಮಾಡ್ತಾರೋ ಅವ್ರಿಗೆ ಯಾರಲ್ಲೂ ಮೋಹ ಇರೋದಿಲ್ಲ. ಅವರು ಸಹಜವಾಗಿ ನಿರ್ಲಿಪ್ತರು, ನ್ಯಾರ, ನಷ್ಟ ಮೋಹಿಗಳಾಗೋ ವರದಾನ ಅವರಿಗೆ ಆಟೋಮೆಟಿಕ್ ಆಗಿ ಸಿಕ್ಬಿಡುತ್ತೆ. ಯಾತ್ರೆಯಲ್ಲಿ ಹೋಗ್ತಾ 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 ಇವೆಲ್ಲ ಧಾರಣೆಗಳು ಬಂದ್ಬಿಡುತ್ತೆ. ಸ್ಲೋಗನ್: ಸದಾ ವಾಹ ಬಾಬಾ, ವಾಹ ನನ್ನ ಅದೃಷ್ಟ, ವಾಹ ನನ್ನ ಮಧುರ ಪರಿವಾರ. ಈ ಹಾಡನ್ನ ಹಾಡ್ತಾ ಇರಿ. ಬಾಬಾ, ವಾಹ ನನ್ನ ಅದೃಷ್ಟ, ವಾಹ ನನ್ನ ಮಧುರ ಪರಿವಾರ. ನೋಡಿ, ಬ್ರಾಹ್ಮಣ ಪರಿವಾರ ಸೋ ಸ್ವೀಟ್ ಪರಿವಾರ ಇದು. ಇದರ ಹಾಡನ್ನೇ ಹಾಡ್ತಾ ಇರಿ. ಮತ್ತೆ ಜೊತೆಗೆ ಇನ್ನೊಂದೇನು? ವಾದ್ರಾಮ, ವಾಹ. ಅವ್ಯಕ್ತ ಇಶಾರೆ. ಹೇಗೆ ಬಾಬೋರನ್ನು ಸರ್ವ ಸ್ವರೂಪದಿಂದ, ಸರ್ವ ಸಂಬಂಧದಿಂದ ತಿಳ್ಕೊಳ್ಳೋದು ಅವಶ್ಯಕ, ಹಾಗೆ ಬಾಬೋರಿಂದ ಸ್ವಯಂವನ್ನು ತಿಳ್ಕೊಳ್ಳೋದು ಅವಶ್ಯಕ. ತಿಳ್ಕೊಳ್ಳೋದು ಅಂದ್ರೆ ಒಪ್ಕೊಳ್ಳೋದು. ನಾನು ಯಾರಾಗಿದ್ದೀನಿ, ಹೇಗಿದ್ದೀನಿ, ಇದನ್ನ ಒಪ್ಕೊಂಡು ನಡೆಯೋದು.
ಸೊ ದೇಹಮೇ ವಿದೇಹಿ. ಯಾವ ತರ ಅನುಭವ ಮಾಡೋದು? ನಿರ್ಲಿಪ್ತವಾಗಿರೋದು. ದೇಹದಲ್ಲಿದ್ದು ನಾನು ವಿದೇಹಿ, ವ್ಯಕ್ತದಲ್ಲಿದ್ದು ನಾನು ಅವ್ಯಕ್ತ, ನಡೀತಾ ಓಡಾಡ್ತಾನೋ ನಾನು ಪರಿಷ್ಠ, ಅಂದ್ರೆ ದೇಹದಿಂದ ಅತೀತ, ಕರ್ಮ ಮಾಡ್ತಾನೋ ಕರ್ಮಾತೀತ ಸ್ಥಿತಿ. ಇದೆಲ್ಲವೂ ಬಂದ್ಬಿಡುತ್ತೆ ಯಾವಾಗ ಬಾಬೋರ ಸರ್ವ ಸ್ವರೂಪ ಸರ್ವ ಸಂಬಂಧನ ತಿಳ್ಕೊಂಡ್ರೆ. ಬಾಬೋರಿಂದ ಸ್ವಯಮನ್ ತಿಳ್ಕೊಳ್ಳೋ ಅವಶ್ಯಕ. ಸ್ವಯಮನ್ ಎಷ್ಟು ತಿಳ್ಕೊಳ್ತೀರಿ ಅಂದ್ರೆ, ತಿಳ್ಕೊಳ್ಳೋದು ಅಂದ್ರೆ ಒಪ್ಕೊಳ್ಳೋದು. ನಾನು ಯಾರು ಅನ್ನೋದು ಬರೀ ತಿಳ್ಕೊಳ್ಳೋದಲ್ಲ, ನಾನು ಇದು ಅನ್ನೋದನ್ನ ಒಪ್ಕೊಳ್ಳೋದು. ನಾನು ಯಾರಾಗಿದ್ದೀನಿ ಹೇಗಿದ್ದೀನಿ ಅಂತ ತಿಳ್ಕೊಂಡು ನಡೆಯೋದ್ರಲ್ಲಿ ಈ ಸ್ಥಿತಿ ಸಹಜವಾಗಿ ಬರುತ್ತೆ. ಯಾವುದು? ನಾನು ದೇಹದಲ್ಲಿದ್ದು ವಿದೇಹಿ, ವ್ಯಕ್ತದಲ್ಲಿದ್ದು ಅವ್ಯಕ್ತ, ನಡೀತಾ ಓಡಾಡ್ತಾನೋ ಪರಿಷ್ಠ, ಕರ್ಮ ಮಾಡ್ತಾನೋ ಕರ್ಮಾತೀತ ಸ್ಥಿತಿಯ ಅನುಭವ ಆಗುತ್ತೆ. ಯಾವಾಗ ನಾನು ನನ್ನ ಸ್ವರೂಪವನ್ನು ಮತ್ತೆ ಬಾಬೋರ್ ಜೊತೆ ಸರ್ವ ಸಂಬಂಧವನ್ನು ತಿಳ್ಕೊಳ್ಳೋದ್ರಿಂದ ಇದೆಲ್ಲ ಸ್ಥಿತಿಗಳು ನಿಮ್ಗೆ ಅನುಭವಕ್ಕೆ ಬರುತ್ತೆ. ಬಹಳ ಮುಖ್ಯವಾಗಿರೋದೇನು, ಎಲ್ಲಾ ಚಿಂತೆ ಇಲ್ಲದೆ ಇರ್ಬೋದು ಮಕ್ಕಳಿಗೆ, ಒಳ್ಳೇದು. ಬೇರೆ ಏನು ಚಿಂತೆ ಮಾಡಬೇಡಿ, ಏನು ಕಷ್ಟ ತಗೋಬೇಡಿ. ಆದ್ರೆ ಬಾಬೆ ಹೇಳ್ತಾರೆ ಒಂದ್ ಚಿಂತೆ, ಮೂಲ ಚಿಂತೆ ಆದ್ರೂ ಇರ್ಬೇಕಲ್ಲ. ಏನ್ ಚಿಂತೆ ಇರ್ಬೇಕು? ನನ್ನ ಆತ್ಮ ಪತೀತದಿಂದ ಪಾವನ ಆಗ್ಬೇಕು, ನಾನೇನು ಶಿಕ್ಷೆ ಪಡಿಬಾರ್ದು. ಶಿಕ್ಷೆ ಪಡೆಯಿದ್ದು ತಲೆ ತಗ್ಸೋ ಯಾವ ಕರ್ಮನೂ ನಾನು ಮಾಡಬಾರ್ದು. ಈ ಚಿಂತೆ ನಿಮ್ಗೆ ಅವಶ್ಯಕವಾಗಿರ್ಬೇಕು. ಬಾಕಿ ಜ್ಞಾನ ಎಲ್ಲರಿಗೂ ಕೊಡಿ, ಯಾರ ತಗೊಳ್ತಾರ ಆಯ್ತು, ಪರಿಶ್ರಮ ಪಡ್ತಾರ, ಪದವಿ ಪಡ್ಕೊಳ್ತಾರೆ, ಇಲ್ವಾ ಅವ್ರ ಅದೃಷ್ಟ. ನೀವು ಅದ್ರಲ್ಲಿ ಏನು ಚಿಂತೆ ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ಎಲ್ಲವೂ ಡ್ರಾಮಾ ನಿಗದಿತವಾಗಿದೆ. ಯಾವ್ಯಾವ ಸಮಯದಲ್ಲಿ ಏನೇನ್ ಸಿಗ್ಬೇಕು ಅದು ಸಿಗುತ್ತೆ. ಆದ್ರೆ ನಿಮ್ದು ಏನ್ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿ. ಜಾಸ್ತಿ ನಾನೇನೋ ಹೇಳ್ಬಿಡ್ತೀನಿ, ಟಿಕ್ ಕರ್ನ ಅಂದ್ರೆ ಹೇಳಿದ್ದೇ ಹೇಳೋದು, ಇನ್ನೊಂದ್ಸಲ ಇವ್ರ ಹತ್ರ ಹೋಗೋದೇ ಬೇಡಪ್ಪ ಅನ್ನಂಗೆ ಅಂತ ಹೇಳ್ಬೇಡಿ. ಅದ್ರ ಬದಲು ಪಾತ್ರರನ್ನು ಚಾತ್ರಕರನ್ನು ನೋಡಿ ಜ್ಞಾನ ಕೊಡಿ. ಮುಖ ನೋಡಿದ್ರೆ ಗೊತ್ತಾಗ್ತದೆ ಇವರಿಗೆ ಎಷ್ಟು ಅರ್ಥ ಆಗ್ತಾ ಇದೆ ಅಂತ. ಅರ್ಥ ಆಗ್ಲಿಲ್ಲ ಅಂತ ಸುಮ್ನೆ ನೀವು ಹೇಳ್ತಾ ಇದ್ರೆ ಏನಾಗುತ್ತೆ, ನಿಮ್ ಗಂಟ್ಲು ಒಣಗೋಗುತ್ತೆ, ಗಂಟ್ಲು ಹಾಳಾಗುತ್ತೆ. ಸುಮ್ನೆ ಇದರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಬಾಬು ಹೇಳ್ತಾರೆ ತಿಳ್ಕೊಂಡು ಜ್ಞಾನ ಕೊಡಿ. ಚಿಂತೆ ನಿಮ್ದಿರ್ಬೇಕು. ಬಾಬು ಅವ್ರು ಬಂದಿದ್ದಾರೆ ನೋಡಿ, ಏನೇನ್ ಮಾಡಕ್ಕೋಸ್ಕರ ಬಂದಿದ್ದಾರೆ. ನಿರ್ವಿಕಾರಿ ಜಗತ್ತನ್ನು ಮಾಡ್ತಾರೆ, ಕ್ಯಾರೆಕ್ಟರ್ ಅನ್ನು ಸುಧಾರಣೆ ಮಾಡ್ತಾರೆ, ಈ ಭವಸಾಗರವನ್ನ ದಾಟಿಸ್ತಾರೆ, ಸಹೋದರ ದೃಷ್ಟಿ ಪಕ್ಕಾ ಮಾಡ್ತಾರೆ. ಇದೆಲ್ಲ ಸ್ಥಿತಿ ನೀವು ಮಾಡ್ಕೊಳ್ಳಿ. ಬಾಬು ಅವ್ರ ನೆನಪು ಒಂದೇ ಉಪಾಯ, ನೀವು ಆತ್ಮ ಪವಿತ್ರ ಆಗ್ಲಿಕ್ಕೆ. ಅಚ್ಚ, ಓಂ ಶಾಂತಿ.